ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್, ವರುಣನ ಆರ್ಭಟಕ್ಕೆ ಬೆಂಗಳೂರಿನಲ್ಲಿ ಒಟ್ಟು 9 ಜನ ಬಲಿಯಾಗಿದ್ದಾರೆ. ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು 7 ಜನ, ಬನ್ನೇರುಘಟ್ಟ ರಸ್ತೆಯಲ್ಲಿ ವಿದ್ಯುತ್ ಸ್ಪರ್ಶದಿಂದ ಓರ್ವ ಸಾವು, ಮೈಸೂರು ರೋಡ್ನಲ್ಲಿ ಸಿಮೆಂಟ್ ಶೀಟ್ ಬಿದ್ದು ಓರ್ವ ಸಾವು, ನಗರದೆಲ್ಲೆಡೆ ಮಳೆಗೆ 170. ಐ ಡೋಂಟ್ ಥಿಂಕ್ ಸೊ 170. ನಿಮಗೆ 50 ಮೀಟರ್ಗೆ ಒಂದು ಮರ, 50 ಮೀಟರ್ಗೆ ರೆಂಬೆ ಕೊಂಬೆಗಳು ಬಿದ್ದಿದ್ದನ್ನು ನಾನೇ ನೋಡಿದ್ದೀನಿ. ನಿನ್ನೆ ಮಲ್ಲೇಶ್ವರಂ ಅಲ್ಲಿ ಜಸ್ಟ್ ಆಫೀಸಿಂದ ಹಿಂದ್ಗಡೆ ರೋಡು, ನಮ್ಮ ಆಫೀಸ್ ಸಂಪಿಗೆ ರೋಡು, ಹಿಂದ್ಗಡೆ ಮಾರ್ಗೋಸಾ ರೋಡ್ ಫ್ರಾಮ್ ದಿ ಬಿಗಿನಿಂಗ್ ಟು ದಿ ಎಂಡ್ ಎರಡೂ ಕಡೆ ಎಷ್ಟು ಮರಗಳು ಉರುಳಿ ಬಿದ್ದಿದೆ ಅಂತಂದರೆ ನಿಜಕ್ಕೂ ನನಗೆ ಸಖತ್ ಭಯ ಆಯಿತು. ಈ ರೋಡಲ್ಲಿ ನಿಜಕ್ಕೂ ಕೂಡ ಓಡಾಡಬಹುದು ಆಗುತ್ತಾ ಅಂತ, ಅಷ್ಟರ ಮಟ್ಟಿಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಸೊ ಈಗ ಬೆಂಗಳೂರಿನಾದ್ಯಂತ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ್ಸ್ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ನನ್ನ ಜೊತೆಗೆ ಇದ್ದಾರೆ ಅಜಯ್ ಕುಮಾರ್, SK ಮಂಜು, ಸಂಗಮೇಶ್ ಮತ್ತು ದುರ್ಗೇಶ್ ಎಲ್ಲರೂ ಕೂಡ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಈಗ ನಾನು ಸೀದಾ ಬೌರಿಂಗ್ ಆಸ್ಪತ್ರೆ ಬಳಿ ಇರುವಂತಹ ನನ್ನ ಕಲೀಗ್ ಅಜಯ್ ಕುಮಾರ್ನ ಮಾತಾಡ್ತೀನಿ. ಎಸ್ ಅಜಯ್ ಕುಮಾರ್, ಸ್ವಲ್ಪ ಆ ಜಾಗ ತೋರಿಸಿ, ಎಲ್ಲಿ ಈ ಘಟನೆ ನಡೆದಿದೆ. ನೀವು ಅಲ್ಲೇ ಇದ್ದೀರಾ ಈಗ? ಸದ್ಯ ನೀವು ಅಲ್ಲೇ ಇದ್ರೆ ಆ ಒಂದು ಗೋಡೆ ಬಿದ್ದಿರುವಂತಹ ಸ್ಥಳವನ್ನು ಒಂದು ಸ್ವಲ್ಪ ತೋರಿಸಿ, ಹೇಗಿದೆ, ಏನು, ಯಾಕಷ್ಟು ನೀರು ಅಲ್ಲಿಂದ ನುಗ್ತು ಅಂತ. ಖಂಡಿತವಾಗ್ಲೂ ಮೇಡಮ್, ಈಗಾಗಲೇ ನಿನ್ನೆಂದು ಈ ಒಂದು ದುರ್ಘಟನೆ ನಡೆದಿದೆ. ಆ ಒಂದು ದುರ್ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಕೆಲವೊಂದು ಕ್ಲಾರಿಟಿ ಕೂಡ ಸಿಗ್ತಾ ಇರುವಂಥದ್ದು. ಈಗ ನಾನು ಕೂಡ ಆ ಒಂದು ಸ್ಥಳದ ಬಳಿ ಕೂಡ ಇರುವಂಥದ್ದು. ಈಗ ದೃಶ್ಯದಲ್ಲಿ ಸಹ ಏನು ನೋಡ್ತಾ ಇರುವಂಥದ್ದು, ಮೇಲ್ಗಡೆ ಇರುವಂತಹ ಏನು ಮಣ್ಣಿನ ಏನು ಜಾಗ ಏನಿದೆ, ಕಂಪ್ಲೀಟ್ ಆದಂತ ಒಂದು ರೀತಿ ಪ್ಲೇ ಗ್ರೌಂಡ್ ಅಂತಾನೆ ಹೇಳ್ಬೋದು. ಈಗ ಆ ಒಂದು ಪ್ಲೇ ಗ್ರೌಂಡ್ ಏನಿದೆ ಅಲ್ಲಿ ಕಂಪ್ಲೀಟ್ ಆಗಿ ಮಣ್ಣಿರುವಂಥದ್ದು. ಸೊ ಹೀಗಾಗಿ ಆ ಮಣ್ಣಿನ ಒಂದು ಜಾಗಕ್ಕೆ ಕಾಂಪೌಂಡ್ ಅಟ್ಯಾಚ್ ಆಗಿದೆ. ಸೊ ಹೀಗಾಗಿ ಆ ಕಾಂಪೌಂಡ್ ಅಟ್ಯಾಚ್ ಆಗಿರುವಂತ ಸಂದರ್ಭದಲ್ಲಿ ನೀರೆಲ್ಲ ಕಂಪ್ಲೀಟ್ ಆಗಿ ಬಂದು ಅದರ ಏನು ಹಿಂಭಾಗಕ್ಕೆ ಸೇರ್ಕೊಂಡಂತ ಸಂದರ್ಭದಲ್ಲಿ ಕೆಳಗಡೆ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಪಾಯ ಅಂತ ಹೇಳಿ ಫೌಂಡೇಶನ್ ಏನಿದೆ ಅದು ಬಿಗಿಯಾಗಿಲ್ಲ. ಸೊ ಹೀಗಾಗಿ ಆ ಒಂದು ಪ್ರಮುಖವಾದಂತ ಕಾರಣದಿಂದ ಈಗ ಗೋಡೆ ಬಿದ್ದಿದೆ ಅಂತಾನು ಕೂಡ ಹೇಳಲಾಗ್ತಾ ಇರುವಂತದ್ದು. ಪ್ರಾಥಮಿಕವಾಗಿ ತಜ್ಞರು ಕೂಡ ಈಗಾಗಲೇ ಇದನ್ನೇ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಈಗ ಅಲ್ಲಿ ಝೂಮ್ ಮಾಡಿ ತೋರಿಸುವಂತ ಕೆಲಸ ಕೂಡ ಮಾಡ್ತೀವಿ. ಯಾಕಂದ್ರೆ ನೋಡ್ತಾ ಇರ್ಬೋದು, ಯಾಕಂದ್ರೆ ಅಷ್ಟಾಗಿ ಯಾವುದೂ ಕೂಡ ಇಲ್ಲಿ ಸ್ಟೇಬಲ್ ಆಗಿಲ್ಲ. ಇಲ್ಲಿ ಆ ಒಂದು ಫೌಂಡೇಶನ್ ಇದ್ರೆ ಅಷ್ಟಾಗಿ ಏನು ಗಟ್ಟಿ ಇರತ್ತೆ. ಸೊ ಹೀಗಾಗಿ ನೀರು ಹೋದ್ರೂ ಕೂಡ ಅಲ್ಲಿ ಸಿಮೆಂಟು ಅಥವಾ ಕಲ್ಲು ಹಾಕಿ ಗಟ್ಟಿ ಮಾಡಿರ್ತಾರೆ. ಆದ್ರೆ ಇಲ್ಲಿ ಆ ಒಂದು ಕೆಲಸ ಆಗಿಲ್ಲ. ಆಗ ಏನು ಈ ಒಂದು ಕಾಂಪೌಂಡ್ ಕಟ್ಟುವಂತ ಸಂದರ್ಭದಲ್ಲಿ ಕೂಡ ಅದನ್ನ ನಿರ್ಲಕ್ಷ್ಯ ತೋರಿದಾರೋ ಏನೋ, ಅದು ತನಿಖೆಯಿಂದ ಹೊರ ಬರಬೇಕಾಗಿದೆ. ಸೊ ಹೀಗಾಗಿ ಪ್ರಮುಖವಾದಂತ ಕಾರಣ ಇದು ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಈಗ ಕೆಲ ಮಿನಿಸ್ಟರ್ಸ್ ಕೂಡ ಬಂದಿದ್ರು, ಅವರು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ವೈದ್ಯಕೀಯ ಸಚಿವರು ಕೂಡ ಬಂದಿದ್ರು, ಅವರು ಅದೇ ಮಾತನ್ನ ಹೇಳ್ತಿದ್ರು. ನಾವು ಪ್ರತಿಯೊಂದು ಆಸ್ಪತ್ರೆ, ಈಗ ಕೇವಲ ಬೌರಿಂಗ್ ಅಷ್ಟೇ ಅಲ್ಲ, ವಿಕ್ಟೋರಿಯಾ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಎಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಬಳಿ ಇರುವಂತಹ ಕಾಂಪೌಂಡ್ ಏನಿದೆ ಅದೆಲ್ಲವನ್ನೂ ಕೂಡ ನಾವು ಆ ಗುಣಮಟ್ಟವನ್ನ ಚೆಕ್ ಮಾಡಿಸ್ತೀವಿ, ತಜ್ಞರ ಕಮಿಟಿಯನ್ನ ರಚನೆ ಮಾಡ್ತೀವಿ, ಎಲ್ಲಾ ಕಡೆನೂ ಕೂಡ ನಾವು ಕ್ರಮವನ್ನ ತಗೊಳ್ತೀವಿ. ಯಾರೇ ಇದ್ರು ವಿರುದ್ಧವಾಗಿ ತಪ್ಪಿತಸ್ಥರು ಯಾರೇ ಇದ್ರು ಕೂಡ ಅವರ ವಿರುದ್ಧವಾಗಿ ಕ್ರಮವನ್ನ ಜರುಗಿಸ್ತೀವಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಸದ್ಯ ಹೇಳಿದ್ದಾರೆ. ಈಗ ಕಮಿಟಿ ರಚನೆ ಆದ ನಂತರದಲ್ಲಿ ಅಜಯ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಅಲ್ಲಿ ಬೌರಿಂಗ್ ಆಸ್ಪತ್ರೆ ಎಲ್ಲಿದೆ ಮತ್ತು ಅಲ್ಲಿ ಫುಲ್ ಫ್ರೆಂಡ್ ತರಿಸಿ ಅವ್ರನ್ನ, ಬೌರಿಂಗ್ ಆಸ್ಪತ್ರೆ ಎಲ್ಲಿದೆ, ಮತ್ತು ಶಿವಾಜಿನಗರ ಬಸ್ ಸ್ಟಾಪ್ ಎಲ್ಲಿದೆ, ಎಕ್ಸಾಕ್ಟ್ ಲೊಕೇಶನ್ಸ್ ಜನರಿಗೆ ಅರ್ಥ ಆಗೋ ಥರ ಒಂದು ಸ್ವಲ್ಪ. ಖಂಡಿತವಾಗ್ಲೂ ಮೇಡಮ್, ಈಗಾಗಲೇ ನಾನೇನು ಹಿಂಭಾಗದಲ್ಲಿ ನನ್ಗೆ ಕಾಣಿಸ್ತಿದ್ಯಾ, ಇದು ಶಿವಾಜಿನಗರ ಬಸ್ ಸ್ಟಾಪ್, ಮೇನ್ ಬಸ್ ಸ್ಟಾಪ್ ಅಂತಾನೆ ಹೇಳ್ಬೋದು. ಇದರ ಕೂಗಳತಲೆ ಇರುವಂತದ್ದು ಕೂಡ ಅಂದ್ರೆ ಮಾರ್ಚರಿ, ಎಲ್ಲೇ ಕೂಡ ಬೌರಿಂಗ್ ಅಲ್ಲಿ ಮೃತಪಟ್ಟರೆ ಆಗಿರ್ಬೋದು, ಮತ್ತೆ ಬೇರೆ ಕಡೆ ಎಲ್ಲರೂ ಮೃತಪಟ್ಟರೆ ಇದರಲ್ಲಿ ಮಾರ್ಚರಿಗೂ ಕೂಡ ತಂದು ಇಲ್ಲಿ ಹಾಕ್ತಾರೆ. ಸೊ ಹೀಗಾಗಿ ಇದು ಯಾವಾಗಲೂ ಕೂಡ ಬ್ಯುಸಿ ಇರುವಂತ ಪ್ರದೇಶ ಅಂತ ಹೇಳ್ಬೋದು. ಈಗೇನ್ ಕಾಣಿಸ್ತಾ ಇದೆ, ಇದು ಹೊಸದಾಗಿ ಕಟ್ಟಿರುವಂತ ಮೆಡಿಕಲ್ ಕಾಲೇಜ್ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಇಲ್ಲಿ ಪಕ್ಕದಲ್ಲಿ ಕೂಡ ಒಂದು ಪ್ಲೇ ಗ್ರೌಂಡ್ ರೀತಿಯಲ್ಲಿ ಕೂಡ ನಿರ್ಮಾಣ ಮಾಡಿದ್ದಾರೆ. ಯಾಕಂದ್ರೆ ಅದು ಪ್ಲೇ ಗ್ರೌಂಡ್ ಅನ್ನೋದಕ್ಕಿಂತ ಒಂದು ಖಾಲಿ ಜಾಗ ಇತ್ತು. ಸೊ ಹೀಗಾಗಿ ಅಲ್ಲಿ ಏನು ಆಟ ಆಡೋದಕ್ಕೆ ಕೂಡ ಒಂದು ನೆಟ್ ಅನ್ನು ಹಾಕಿ ಕ್ರಿಕೆಟ್ ಆಡೋದಕ್ಕೆ ಕೂಡ ಬಿಟ್ಟಿರುವಂತದ್ದು. ಅಲ್ಲಿ ಯಾರು ಕೂಡ ಅಷ್ಟಾಗಿ ಆಟ ಆಡ್ತಾ ಇರಲಿಲ್ಲ. ಸೊ ಹೀಗಾಗಿ ಅದು ಅಷ್ಟಾಗಿ ಮೇಂಟೈನ್ ಕೂಡ ಆಗಿರ್ಲಿಲ್ಲ. ಆ ನೀರೇನಾಗಿದೆ ಅಂದ್ರೆ ಕಂಪ್ಲೀಟ್ ಆಗಿ ಬಂದು ಇಲ್ಲಿ ಬಿದ್ದಿರೋದ್ರಿಂದಾಗಿ
ಆ ಒಂದು ಕಾಂಪೌಂಡ್ ಕೂಡ ಸಾಕಷ್ಟು ಹಳೇದಿತ್ತು. ನಾನು ಆಗ್ಲೇ ಹೇಳ್ದಂಗೆ ಫೌಂಡೇಶನ್ ಕೂಡ ವೀಕ್ ಆಗಿತ್ತು. ಸೊ ಹೀಗಾಗಿ ನಿನ್ನೆ ಕೂಡ ಅವರು ಎಲ್ಲಾ ಸಾಮಗ್ರಿಗಳನ್ನ ಫಸ್ಟ್ ಅದನ್ನ ರೆಸ್ಕ್ಯೂ ಮಾಡಕ್ ಹೋಗಿದ್ದಾರೆ ಅವರು. ಯಾಕಂತಂದ್ರೆ ಅದು ನಾಳೆ ವ್ಯಾಪಾರಕ್ಕೆ ಮತ್ತೆ ನಮಗೆ ಲಾಸ್ ಆಗತ್ತೆ ಅನ್ನೋ ಒಂದು ಉದ್ದೇಶದಿಂದಾಗಿ ಫಸ್ಟ್ ಅದನ್ನ ರೆಸ್ಕ್ಯೂ ಮಾಡಕ್ ಹೋಗಿದ್ದಾರೆ. ಆಗ ಮಳೆಯಿಂದ ಇನ್ನೇನು ಓಡೋಗ್ಬೇಕು ಅನ್ನೋದಕ್ಕಿಂತ ಮುಂಚೆ ರೆಸ್ಕ್ಯೂ ಮಾಡ್ತಾರೆ. ರೆಸ್ಕ್ಯೂ ಮಾಡುವಂತ ಟೈಮಲ್ಲಿ ಅದೆಲ್ಲವೂ ಕೂಡ ಕಾಂಪೌಂಡ್ ಅವ್ರ ಮೇಲೆ ಬಿದ್ದಿದೆ. ಯಾಕಂದ್ರೆ 8 ಅಡಿ ಇದೆ ಈ ಒಂದು ಕಾಂಪೌಂಡ್. ಯಾವುದೇ ಮನುಷ್ಯ ಆಗಿರ್ಬೋದು, ಎಷ್ಟೇ ಅಡಿ ಇದ್ರೂ ಕೂಡ, ಆತ ಒಂದು 6 ಅಡಿ ಇದ್ರೂ ಕೂಡ ಹೆಚ್ಚು ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಒಂದು 5-6 ಅಡಿಯಷ್ಟು ಇರ್ತಾರೆ. ಸೊ ಹೀಗಾಗಿ ನಿನ್ನೆ ಕೂಡ ಅವರು ಅಲ್ಲಿ ಬಗ್ಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಆಗಿದೆ ಅಂತಾನು ಕೂಡ ಹೇಳಲಾಗ್ತಾ ಇರುವಂತದ್ದು. ಈಗ ಸೊ ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಜ್ಞರ ಕಮಿಟಿ ರಚನೆ ಆಗತ್ತೆ. ತಜ್ಞರು ಯಾವ ರೀತಿಯಾದಂತ ವರದಿ ಕೊಡ್ತಾರೆ ಅಂತ ನೋಡ್ಬೇಕು. ಯಾಕಂದ್ರೆ ಈ ಕಡೆ ಅಷ್ಟೇ ಅಲ್ಲ, ಇದರ ಬಲಭಾಗದಲ್ಲೂ ಕೂಡ ಕೆಲವೊಂದು ಗೋಡೆಗಳು ಕೂಡ ಈಗಾಗಲೇ ಶೀತಲಾವಸ್ಥೆ ಕೂಡ ತಲುಪಿರುವಂತದ್ದು. ಅಲ್ಲಿನ ಆ ಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಏನೋ ತನಿಖೆ ಮಾಡಿಸ್ತೀವಿ ಅಂತ ಕೂಡ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಕೂಡ ಒಂದು UDR ಅಂದ್ರೆ ಅಸಹಜ ಸಾವು ಪ್ರಕರಣವನ್ನು ಕೂಡ ಈಗಾಗಲೇ ದಾಖಲು ಮಾಡಿಕೊಂಡಿದ್ದಾರೆ. ಸೊ ಹೀಗಾಗಿ ಪೊಲೀಸರ ತನಿಖೆ ಆಗಿರ್ಬೋದು ಮತ್ತೆ ತಜ್ಞರ ವರದಿ ಆಗಿರ್ಬೋದು, ಇದೆಲ್ಲವೂ ಬಂದ ನಂತರವೇ ಇದೆಲ್ಲದಕ್ಕೂ ಕೂಡ ಯಾವ ರೀತಿಯಾದಂತಹ ಘಟನೆ ಕಾರಣ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೂಡ ಬರಬೇಕಾಗಿದೆ ಮೇಡಮ್. ಈಗ ಶಿವಾಜಿನಗರ ಚರ್ಚ್ ಆ ಕಡೆ ಬರ್ತದೆ ಈಗ ಅಜಯ್? ಖಂಡಿತವಾಗ್ಲೂ ನನ್ನ ಎಡಭಾಗದಲ್ಲಿ ಏನು ಕಾಣಿಸ್ತಾ ಇದೆ ಇದೇ ಶಿವಾಜಿನಗರ ಚರ್ಚ್ ಅಂತಾನೆ ಹೇಳ್ಬೋದು. ಇದು ಮೇನ್ ರೋಡ್, ಇದು ಎಲ್ಲಾ ಕಡೆಗೂ ಕೂಡ ಸಂಪರ್ಕ ಹೊಂದುವಂತ ಮೇನ್ ರೋಡ್ ಅಂತಾನೆ ಹೇಳ್ಬೋದು. ಶಿವಾಜಿನಗರ ಒಳಗೆ ಹೋಗೋದಕ್ಕಾಗಿರ್ಬೋದು, ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋಕ್ಕಾಗಿರ್ಬೋದು, ಮತ್ತೆ ಈ ಕಡೆಯಿಂದ ಒಂದು ಸಿಟಿಗೆ ಹೋಗೋಕ್ಕಾಗಿರ್ಬೋದು, ಮತ್ತೆ ರಿಚ್ಮಂಡ್ ಸರ್ಕಲ್ಗೆ ಹೋಗೋಕ್ಕಾಗಿರ್ಬೋದು, ಇದು ಮೇನ್ ರೋಡ್. ಯಾವಾಗಲೂ ಕೂಡ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳೇನಿರ್ತಾರೆ ಯಾವಾಗಲೂ ಕೂಡ ಚರ್ಚಿಗೆ ಸಾಕಷ್ಟು ಜನರು ಬರ್ತಾರೆ. ಮತ್ತೆ ಮುಂದೆ ಹೋದ್ರೆ ಕೂಡ ನಿನ್ನೆ ಒಂದು ಎಲೆಕ್ಟ್ರಿಕ್ ಶಾಕ್ ಹೊಡೆದು ಕೂಡ ಓರ್ವ ಸಾವನ್ನಪ್ಪಿದ್ದಾನೆ. ಇಲ್ಲಿಂದ ಒಂದು 100 ಮೀಟರ್ ಅನ್ನಷ್ಟು ದೂರದಲ್ಲಿ ಆತ ಕೂಡ ಅವರ ತಾಯಿ ಜೊತೆ ಶಾಪಿಂಗ್ ಬಂದಿರ್ತಾನೆ. ಮಳೆ ಬಂದಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ವೈರ್ ಬಿದ್ದಿರತ್ತೆ. ಆ ವೈರನ್ನ ತಾಗಿ ಕೂಡ ಆತ ಕೂಡ ಸಾವನ್ನಪ್ಪಿರುವಂತದ್ದು. ಅಂದ್ರೆ ಇಲ್ಲಿ ಎಲ್ಲಾ ಪ್ರತಿದಿನ ಕೂಡ ಅಷ್ಟೇ, ಬೆಳಗ್ಗೆ ಆದ್ರೂ ಅಷ್ಟೇ, ಸಂಜೆ ಆದ್ರೂ ಅಷ್ಟೇ, ಮಧ್ಯಾಹ್ನ ಆದ್ರೂ ಅಷ್ಟೇ, ರಾತ್ರಿ ಕೂಡ ಇಲ್ಲಿಗೆ ಶಾಪಿಂಗಿಗೆ ಅಂತ ಬರ್ತಾ ಇರ್ತಾರೆ. ಯಾಕಂದ್ರೆ ಸಾಕಷ್ಟು ಜನರು ಕೂಡ ಇಲ್ಲಿ ಬರ್ತಿರ್ತಾರೆ. ಯಾಕಂದ್ರೆ ಚೀಪ್ ರೇಟ್ ಅಲ್ಲಿ ಕೂಡ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಶಿವಾಜಿನಗರಕ್ಕೆ ಸಾಕಷ್ಟು ಜನರು ಕೂಡ ಬರ್ತಾರೆ. ಹೀಗಾಗಿ ಇಲ್ಲಿ ಬೀದಿ ಬದಿ ಇರುವಂತಹ ಏನು ವ್ಯಾಪಾರಿಗಳೇನಿರ್ತಾರೆ ಅವರು ಕೂಡ ಅಧಿಕ ಸಂಖ್ಯೆಯಲ್ಲೂ ಕೂಡ ಇರುವಂತದ್ದು. ಬೇರೆ ಬೇರೆ ಕಡೆಯಿಂದನೂ ಕೂಡ ಬರ್ತಾ ಇರ್ತಾರೆ. ಏನು DJ ಹಳ್ಳಿ ಆಗಿರ್ಬೋದು, ಗೋರಿಪಳ್ಳಿ ಆಗಿರ್ಬೋದು, ಈ ಕಡೆಯಿಂದನೂ ಕೂಡ ಸಾಕಷ್ಟು ಜನ ಬಂದು ಇಲ್ಲಿ ವ್ಯಾಪಾರ ವಹಿವಾಟನ್ನು ಮಾಡ್ತಿರ್ತಾರೆ. ಅದೇ ರೀತಿಯಾಗಿ ನಿನ್ನೆ ಕೂಡ ಇಲ್ಲಿ ಒಂದು 4-5 ಜನ ವ್ಯಾಪಾರ ವಹಿವಾಟನ್ನು ಕೂಡ ಮಾಡ್ತಾ ಇದ್ರು. ವ್ಯಾನಿಟಿ ಬ್ಯಾಗ್ ಆಗಿರ್ಬೋದು, ಸಾಕ್ಸ್ ಆಗಿರ್ಬೋದು, ಮತ್ತೆ ಬಟ್ಟೆಗಳಾಗಿರ್ಬೋದು, ಹೀಗೆ ಸಾಕಷ್ಟು ವ್ಯಾಪಾರ ವಹಿವಾಟನ್ನು ಕೂಡ ಮಾಡ್ತಾ ಇದ್ರು. ಇದ್ದಕ್ಕಿದ್ದಂಗೆ ಈ ರೀತಿಯಾದಂತ ಒಂದು ದುರ್ಘಟನೆ ಆಗಿರುವಂತದ್ದು. ಸೊ ಹೀಗಾಗಿ ನಾನು ಮೊದಲೇ ಹೇಳ್ದಂಗೆ ಎಲ್ಲರೂ ಕೂಡ ಮಳೆ ಬಂತು ಅಂತ ಹೇಳಿ ತಮ್ಮ ಸಾಮಗ್ರಿಗಳು ಮತ್ತೆ ವಸ್ತುಗಳನ್ನ ತೆಗೆದಿಟ್ಕೋಬೇಕು ಅನ್ನೋ ಒಂದು ಆತುರದಲ್ಲಿದ್ರು. ಸೊ ಹಾಗಾಗಿ ಅವರಲ್ಲಿ ಬಗ್ಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಒಂದು ಘಟನೆ ಆಗಿದೆ ಅಂತ ಹೇಳಿ ಪ್ರಾಥಮಿಕವಾದಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ತನಿಖೆ ಎಲ್ಲಿ ಈ ದುರ್ಘಟನೆ ನಡೆದಿದೆ ಅನ್ನೋದ್ರ ಎಕ್ಸಾಕ್ಟ್ ಲೊಕೇಶನ್ ಈಗ ನನಗೆ ಅರ್ಥ ಆಯ್ತು ಅಜಯ್. ಡೆಫಿನೆಟ್ಲಿ ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಆ ಗೋಡೆಗೆನೆ ಟಾರ್ಪಾಲ್ ಕಟ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ. ಬಟ್ ನೀವು ತೋರಿಸ್ತಾ ಇರುವಂತಹ ದೃಶ್ಯಗಳಲ್ಲಿ ಪಾಪ ಎಷ್ಟೊಂದು ಅವೆಲ್ಲ ಬ್ಯಾಗ್ಗಳ, ಮೋಸ್ಟ್ಲಿ ಬ್ಯಾಗ್ ವ್ಯಾಪಾರ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ಬ್ಯಾಗು, ಬಟ್ಟೆ, ಚಪ್ಪಲಿ ಎಲ್ಲ ಪಾಪ ಎಷ್ಟು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಎಷ್ಟು ಹೊಟ್ಟೆ ಉರಿಯುತ್ತೆ ಅದನ್ನೆಲ್ಲ ನೋಡಿದ್ರೆ. ಯಾಕಂದ್ರೆ ಅದೇ ಅವ್ರಿಗೆ ಬದುಕು. ಹಿಂಗಾಗಿ ಮಳೆ ಬರ್ತಾ ಇದೆಯಪ್ಪ ಎಲ್ಲ ಎತ್ಕೊಂಡು ಹೋಗ್ಬಿಡೋಣ ಅಂತ ಎಲ್ಲ ಮೂಟೆ ಕಟ್ತಾ ಇರಬೇಕಾದ್ರೇ ಆ ಒಂದು ಗೋಡೆ ಯಮನ ರೀತಿ ಅವ್ರ ಮೈ ಮೇಲೆ ಬಿದ್ದು ಅವರೆಲ್ಲ ಸಾವನ್ನಪ್ಪಿರೋದು ನಿಜಕ್ಕೂ ಮನಕಲಕುವಂತಹ ಒಂದು ದುರ್ಘಟನೆ ಇದು. ಆ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತಹ ಒಂದು ಸ್ವಲ್ಪ ದೃಶ್ಯಗಳನ್ನು ತೋರಿಸ್ತೀರಾ ಅಲ್ಲಿ? ಖಂಡಿತವಾಗ್ಲೂ ಮೇಡಮ್, ಈಗಾಗಲೇ ಆ ದೃಶ್ಯದ ಅಂದ್ರೆ ಆ ನಿನ್ನೆ ಕೂಡ ಇವೆಲ್ಲ ದೃಶ್ಯಗಳು ಕೂಡ ಏನು ನಮ್ಮ ಕಣ್ಣಿಗೆ ಕೂಡ ಕಾಣಿಸಿತ್ತು. ಈಗ ಸೇಮ್ ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು. ಅಂದ್ರೆ ಕಂಪ್ಲೀಟ್ ಆಗಿ ವ್ಯಾನಿಟಿ ಬ್ಯಾಗ್ಸ್ ಏನಿದೆ ಅವೆಲ್ಲವೂ ಕೂಡ ಅಂದ್ರೆ ಹೊಸ ವ್ಯಾನಿಟಿ ಬ್ಯಾಗ್ಸ್ ಎಲ್ಲವೂ ಕೂಡ ಈಗಾಗಲೇ ಇಲ್ಲಿ ಇರುವಂತದ್ದು. ಅಂದ್ರೆ ಇಲ್ಲಿ ಅಂದ್ರೆ ಆಫ್ ರೇಟ್ ಚೀಪ್ ರೇಟ್ ಅಂತ ಏನ್ ನಾವು ಕರಿತೀವಿ, ಅದೇ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಮಿಡ್ಲ್ ಕ್ಲಾಸ್ ಮತ್ತೆ ಲೋಯರ್ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಏನಿರ್ತಾರೆ ಅವರು ಕೂಡ ಇಲ್ಲೇ ಬರುವಂತದ್ದು. ಯಾಕಂದ್ರೆ ಕಮ್ಮಿ ರೇಟಿಗೆ ಸಿಗುತ್ತೆ, ಒಂದು 10 ರೂಪಾಯಿ ಆದ್ರೂ ಉಳಿಯತ್ತೆ ಅನ್ನೋ ಒಂದು ಜನ ಕೂಡ ಇಲ್ಲಿಗೆ ಬರ್ತಾ ಇರ್ತಾರೆ. ಅವರು ಇಲ್ಲಿ ಶಾಪಿಂಗ್ ಮಾಡೋದಕ್ಕೂ ಕೂಡ ಬಯಸ್ತಾ ಇರ್ತಾರೆ. ಈಗ ನೋಡ್ತಾ ಇರ್ಬೋದು ಸಣ್ಣ ಸಣ್ಣ ಮಕ್ಕಳ ಒಂದು ಸ್ಲಿಪ್ಪರ್ ಕೂಡ ಇಲ್ಲಿರುವಂತದ್ದು. ಅವರು ಕೂಡ ಏನು ವ್ಯಾಪಾರ ಮಾಡಿ ಅವರು ಕೂಡ ಏನು ತಮ್ಮ ಹೊಟ್ಟೆಪಾಡಿಗೋಸ್ಕರವಾಗಿ ವ್ಯಾಪಾರ ಮಾಡೋದಕ್ಕೂ ಕೂಡ ಬರ್ತಾ ಇರ್ತಾರೆ. ಆ ಒಂದು ವಿಚಾರಕ್ಕೆ ಈಗಾಗಲೇ ಸಾಕಷ್ಟು ಜನರು ಕೂಡ ಒಂದ್ ರೀತಿ ಕಣ್ಣೀರಾಗ್ತಾ ಇರುವಂತದ್ದು ಅವರ ಕುಟುಂಬಸ್ಥರು. ಯಾಕಂದ್ರೆ ನಾವೇನು ಶ್ರೀಮಂತರಾಗೋದಕ್ಕೆ ಅಲ್ಲ, ಕೇವಲ ಒಂದು ದಿನ ಊಟಕ್ಕೋಸ್ಕರ ನಾವು ವ್ಯಾಪಾರ ವಹಿವಾಟನ್ನ ಮಾಡ್ತಾ ಇದ್ವಿ ಅಂತ ಹೇಳಿ ಈಗಾಗಲೇ ಕೆಲವೊಂದು ಬಟ್ಟೆಗಳು ಕೂಡ ನಾವು ನೋಡ್ತಾ ಇರ್ಬೋದು. ಆ ಒಂದು ಬಟ್ಟೆ ಆಗಿರ್ಬೋದು, ವ್ಯಾನಿಟಿ ಬ್ಯಾಗ್ಸ್ ಆಗಿರ್ಬೋದು, ಮತ್ತೆ ಸಣ್ಣ ಪುಟ್ಟ ಸ್ಲಿಪ್ಪರ್ಗಳಾಗಿರ್ಬೋದು, ಮತ್ತೆ ಸಾಕ್ಸ್ ಮಾರಾಟ ಮಾಡುವಂತ
ಮಾಡುವಂಥವ್ರಾಗಿರ್ಬೋದು, ಮತ್ತೆ ಕರ್ಚೀಫ್ ಮಾರಾಟ ಮಾಡುವಂಥವ್ರಾಗಿರ್ಬೋದು, ಹೀಗೆ ಸಣ್ಣ ಪುಟ್ಟ ವ್ಯಾಪಾರಿಗಳೆಲ್ಲರೂ ನೀವು ಹೇಳ್ದಂಗೆ ಅವ್ರು ಇಲ್ಲಿ ಒಂದೇ ಒಂದು ಟಾರ್ಪಲ್ ಅನ್ನ ಹಾಕೊಳ್ತಿದ್ರು. ಆ ಟಾರ್ಪಲ್ ಅನ್ನ ಹಾಕೊಂಡು ಅದರ ಕೆಳಗಡೆ ಒಂದೇ ಒಂದು ಚೇರ್ ಅನ್ನ ಹಾಕೊಂಡು ಕೂತ್ಕೊಂಡು ಬೆಳಗಿಂದ ಸಂಜೆವರೆಗೂ ಕೂಡ ವ್ಯಾಪಾರವನ್ನ ಮಾಡ್ತಾ ಇದ್ರು. ಬಹುತೇಕವಾಗಿ ಎಲ್ಲರೂ ಕೂಡ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗುವಂತವ್ರಾಗಿರ್ಬೋದು, ಮತ್ತೆ ಈ ಕಡೆ ಇನ್ನು ಶಿವಾಜಿ ನಗರಕ್ಕೆ ಬರುವಂತವ್ರಾಗಿರ್ಬೋದು, ಎಲ್ಲರೂ ಕೂಡ ಈ ಭಾಗಕ್ಕೆ ಬರ್ತಾರೆ. ಬಂದ್ಬಿಟ್ಟು ಇಲ್ಲಿ ಒಂದು ಶಾಪಿಂಗ್ ಅನ್ನ ಮಾಡ್ತಾರೆ. ಹೀಗಾಗಿ ಸಾಕಷ್ಟು ಜನರು ಕೂಡ ಕೂಡಿರುವಂತಹ ಜಾಗ ಅಂತಾನೆ ಹೇಳ್ಬೋದು. ಆದ್ರೆ ನಿನ್ನೆ ಆಗಿರುವಂತಹ ದುರ್ಘಟನೆ ನಿಜಕ್ಕೂ ಕೂಡ ವಿಧಿಯ ಆಟ ಅಂತಾನೆ ಹೇಳ್ಬೋದು. ಈಗ ಏನು ತನಿಖೆ ಅದೆಲ್ಲವೂ ಕೂಡ ಮುಂದಿನ ಭಾಗ ಅಂತಾನೆ ಹೇಳ್ಬೋದು. ಆದ್ರೆ ಈ ರೀತಿಯಾದಂತಹ ಘಟನೆ ಮತ್ತೆ ಮರುಕಳಿಸಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಈಗಾಗಲೇ ಸರ್ಕಾರ ಕೂಡ ಇದನ್ನ ತೀವ್ರಗತಿಯಲ್ಲಿ ಬೇಗ ಆಗ್ಬೇಕು ಒಂದು ತನಿಖೆ ಅಂತಾನು ಕೂಡ ಈಗಾಗಲೇ ಹೇಳಿರುವಂತದ್ದು. ಈಗಾಗಲೇ ಎಸ್, ನನ್ನ ಕಲೀಗ್ ಅಜಯ್ ಬೋರಿಂಗ್ ಆಸ್ಪತ್ರೆಯಿಂದ ನೇರ ಸಂಪರ್ಕಕ್ಕೆ ಬಂದಿದ್ರು. ಅಲ್ಲಿರುವಂತಹ ಈಗಿನ ಚಿತ್ರಣವನ್ನು ತಮ್ಮ ಮುಂದೆ ಇಡ್ತಾ ಇದ್ರು. ವೀಕ್ಷಕರೇ, ತಾವು ಈ ರಸ್ತೆಗಳಲ್ಲಿ ಓಡಾಡೇ ಇರ್ತೀರಾ, ಯಾಕೆಂದರೆ ಒಂದು ಕಡೆ ಅಲ್ಲಿ ಶಿವಾಜಿನಗರದ ಚರ್ಚ್, ವೆರಿ ಫೇಮಸ್ ಚರ್ಚ್, ಮತ್ತು ರಸಲ್ ಮಾರ್ಕೆಟ್ ಆಗಿರ್ಬೋದು, ಕಮರ್ಷಿಯಲ್ ಸ್ಟ್ರೀಟ್ ಆಗಿರ್ಬೋದು, ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸುತ್ತಮುತ್ತ ಅಲ್ಲೇ ಇರುವಂಥದ್ದು. ಸೊ ಈ ಒಂದು ರಸ್ತೆಗೆ ತಾವು ಹೋಗಿರ್ತೀರಾ, ಕೆಲವೊಂದು ಸರಿ ಶಾಪಿಂಗ್ ಕೂಡ ಮಾಡಿರ್ತೀರಾ. ಸೊ ಆ ಒಂದು ರಸ್ತೆ ಬದಿಯಲ್ಲಿ ಏನು ಫುಟ್ಪಾತಲ್ಲಿ ಜನ ಮಾರಾಟಗಾರರಿದ್ದರು ಬೀದಿ ಬದಿಯಲ್ಲಿ, ಅವರು ಈ ಒಂದು ದುರ್ಘಟನೆಯಲ್ಲಿ ಬಲಿಯಾಗಿರುವಂಥವ್ರು. ಒಂದು ಮಗು ಪಾಪ ಸ್ಕೂಲ್ಗೆ ಹೋಗಿ ವಾಪಸ್ ಬರ್ತಾ ಇತ್ತಂತೆ. ಆವಾಗ ಆ ಮಗುವಿನ ಮೇಲೆ ಗೋಡೆ ಬಿದ್ದಿದೆ, ಆ ಮಗು ಸತ್ತು ಹೋಗಿದೆ. ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ರು, ಒಂದು 4-5 ಜನ ಹೆಣ್ಮಕ್ಳ ಮೃತದೇಹವನ್ನು ನಾವೇ ತೆಗ್ದಿದ್ದೀವಿ ಮೇಡಮ್. ಇಬ್ಬರು ಇಲ್ಲೇ ವ್ಯಾಪಾರ ಮಾಡುವಂಥವ್ರು, ಇನ್ನೇನು ಟೈಮ್ ಆಯಿತು, ಮಳೆ ಬರುತ್ತೆ ಅಂತ ಎಲ್ಲವನ್ನು ಮೂಟೆ ಕಟ್ತಾ ಇದ್ರು. ಇದಕ್ಕಿದ್ದಂತೆ ಗೋಡೆ ಕುಸಿದು ಬಿತ್ತು ಅಂತ.